Good morning, dear students. Welcome back. In my last class, we started construction chapter and also we studied division of a line segment in a particular ratio. I hope that is understood. Now we are going to the next concept in the same chapter, that is construction of similar triangles and the same ideas what we used yesterday. So ಅದೇ ideas use ಮಾಡಿಕೊಂಡು ನಾವು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಐ ರೋಟ್ ದ ಫಸ್ಟ್ ಪ್ರಾಬ್ಲಮ್ ಆನ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿರುವಂಥ ಫಸ್ಟ್ ಪ್ರಾಬ್ಲಮ್ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಿಮಿಲರ್ ಟ್ರಯಾಂಗಲ್ಸ್. ಸೊ ಸ್ಟಿಲ್ ವಿ ನಾಟ್ ಯೆಟ್ ಸ್ಟಡಿಡ್ ದ ಚಾಪ್ಟರ್ ಟ್ರಯಾಂಗಲ್ಸ್. ಸೊ ನಾವು 9th ಅಲ್ಲಿ ಕಾಂಗ್ರುಯೆನ್ಸೀಸ್ ಆಫ್ ಟ್ರಯಾಂಗಲ್ಸ್ನ ಕಲ್ತಿದ್ವಿ. ಇನ್ 10th ಸ್ಟ್ಯಾಂಡರ್ಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಸಿಮಿಲರ್ ಟ್ರಯಾಂಗಲ್ಸ್. So we not yet started the chapter triangle. So ಅದಕ್ಕೆ ನಾನು ಫಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ದ ಡೆಫಿನೇಷನ್ ಆಫ್ ದ ಸಿಮಿಲರ್ ಟ್ರಯಾಂಗಲ್ಸ್. ಡೆಫಿನೇಷನ್ಗಿಂತ ಏನು ಸಿಮಿಲರ್ ಟ್ರಯಾಂಗಲ್ ಅಂದರೆ ನೋಡಲಿಕ್ಕೆ ಸಿಮಿಲರ್ ಇರಬೇಕು, ಒಂದೇ ಥರ ಇರಬೇಕು. ಸೊ ಬಟ್ ಕಾಂಗ್ರುಯೆನ್ಸಿ ಆಗ್ಲಿಕ್ಕೆ ಹಂಗಲ್ಲ, ನೋಡೋಕೆ ಒಂದೇ ಥರ ಇರಬೇಕು. ಕರೆಸ್ಪಾಂಡಿಂಗ್ ಪಾರ್ಟ್ಸ್, ದಟ್ ಈಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎರಡೂ ಟ್ರಯಾಂಗಲ್ದು ಸೇಮ್ ಇದ್ದರೆ ಮಾತ್ರ ನಾವೇನಂತ ಹೇಳ್ತೀವಿ, ವಿ ಕಾಲ್ ದೇ ಆರ್ ಕಾಂಗ್ರುಯೆಂಟ್. ಅಂದರೆ ದ 3 sides ಆಫ್ ದ ಒನ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ 3 sides ಆಫ್ ದ ಅದರ್ ಟ್ರಯಾಂಗಲ್. ದ 3 angles ಆಫ್ ದ ಒನ್ ಟ್ರಯಾಂಗಲ್ ಆರ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ದ ಅದರ್ ಟ್ರಯಾಂಗಲ್. ಈಕ್ವಲ್ಲೇ ಇರಬೇಕು, ಸೇಮೇ ಇರಬೇಕು. ಅಂದರೆ ಒಂದು ಟ್ರಯಾಂಗಲ್ ಮೇಲೆ ಇನ್ನೊಂದು ಟ್ರಯಾಂಗಲ್ ಎಕ್ಸಾಕ್ಟಾಗಿ ಓವರ್ಲ್ಯಾಪ್ ಆಗಬೇಕು, ಕೋಇನ್ಸೈಡ್ ಆಗಬೇಕು. ಅವಾಗ ಮಾತ್ರ ನಾವೇನಂತ ಹೇಳ್ತೀವಿ, ಆ ಟ್ರಯಾಂಗಲ್ಸ್ನ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಬಟ್ ಸಿಮಿಲರ್ ಟ್ರಯಾಂಗಲ್ ಹಂಗಲ್ಲ. ಸೊ ಯು ಟೇಕ್ ಎನಿ ರೈಟ್ ಆ್ಯಂಗಲ್, so we can construct a right angle of sides 3, 4, 5 centimeters, 5, 7, 12 centimeters. ಈ ಥರ ನಾವು ಪೈಥಾಗರನ್ ಟ್ರಿಪ್ಲೆಟ್ಸ್ಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾಡ್ಬೋದು. ಅಲ್ಲಿ ಸೈಡ್ಸ್ ಡೆಫಿನೆಟಾಗಿ ವೇರಿ ಆಗುತ್ತೆ. ಸೊ ಆ ಎಲ್ಲ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಸಿಮಿಲರ್. ಅಂದರೆ ಒಂದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಸಿಮಿಲರ್ ಆಗಬೇಕು ಅಂದರೆ ಸೈಡ್ಸ್ ಈಕ್ವಲ್ಲೇ ಇರಬೇಕು ಅಂತ ಇಲ್ಲ. ಸೊ ಏನಾಗಿರಬೇಕು, ನೋಡಲಿಕ್ಕೆ ಒಂದೇ ಥರ ಇದೆ ಅಂತಂದರೆ ವಿ ಕ್ಯಾನ್ ಸಿ ಇಟ್ ಇಸ್ ಸಿಮಿಲರ್. ನೋಡ್ಲಿಕ್ಕೆ ಒಂದೇ ಥರ ಇರಬೇಕು ಅಂದರೆ ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು? ಡೆಫಿನೆಟಾಗಿ ಇಲ್ಲಿ ದ 3 angles ಆಫ್ ದ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು 3 angles ಆಫ್ ದ ಅದರ್ ಟ್ರಯಾಂಗಲ್, ಆ್ಯಂಡ್ the 3 sides of the one triangles are proportional to the corresponding sides of the other triangle. Equal ಅಂತ ಹೇಳ್ತಿಲ್ಲ, ಏನಂತ ಹೇಳ್ತಿದ್ದೀನಿ, ಪ್ರಪೋರ್ಷನಲ್ ಅಂತಂದರೆ ಆ ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷಿಯೋದಲ್ಲಿ ಇರಬೇಕು. 2, 4, 6 ತಗೊಂಡ್ರೆ ಅಲ್ಲಿ 2, 4, 6 ತಗೊಳ್ಳಿ, 4, 8, 12 ತಗೊಳ್ಳಿ ಇನ್ನೊಂದು. ಅವೆರಡೂ ಕೂಡ ಏನಾಗಿರುತ್ತೆ, ಎಲ್ಲ ಸೈಡ್ಸ್ ರೇಷಿಯೋ ಸೇಮ್ ರೇಷಿಯೋಲಿಂದ ದೇ ಕಾಲ್ ಸಿಮಿಲರ್ ಟ್ರಯಾಂಗಲ್ಸ್. ಈವನ್ ದೋ ದ ಲೆಂತ್ ಆಫ್ ದ ಟ್ರಯಾಂಗಲ್ಸ್ ಆರ್ ಡಿಫ್ರೆಂಟ್, ನಾವು ಅದನ್ನು ನಾವೇನಂತ ಹೇಳ್ತೀವಿ, ಸಿಮಿಲರ್ ಟ್ರಯಾಂಗಲ್. ಸರ್ ಹಂಗಾರೆ ಕಾಂಗ್ರುಯೆಂಟ್ ಇರೋದನ್ನ ಸಿಮಿಲರ್ ಅನ್ನೋದು ಡೆಫಿನೆಟಾಗಿ ಹೇಳ್ಬೋದು. ಬಿಕಾಸ್ ದ ಸೈಡ್ಸ್ ಆರ್ ಈಕ್ವಲ್ ಅಂತಂದಮೇಲೆ ದೇ ಆರ್ ಇನ್ ದ ರೇಷಿಯೋ 1:1. ಸೊ ವಿ ಕ್ಯಾನ್ ಸೇ ಆಲ್ ಕಾಂಗ್ರುಯೆಂಟ್ ಪೇರ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಅವಲ್ಲದೆ ದೇರ್ ಆರ್ ಮೆನಿ ಸಿಮಿಲರ್ ಟ್ರಯಾಂಗಲ್ಸ್. ಎಲ್ಲೆಲ್ಲಿ ಪ್ರಪೋರ್ಷನಲ್ ಇರುತ್ತೋ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಅಂದರೆ ಸೈಡ್ಸು ಸೇಮ್ ರೇಷಿಯೋಲಿ ಪ್ರಪೋರ್ಷನಲ್ ಆಗಿದ್ದರೆ ಕರೆಸ್ಪಾಂಡಿಂಗ್ ಸೈಡ್ಸ್ಗೆ ನಾವು ಅಂಥ ಟ್ರಯಾಂಗಲ್ಸ್ಗೆ ನಾವೇನಂತ ಹೇಳ್ತೀವಿ, ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಈ ಡೆಫಿನೇಷನ್ ಇಟ್ಕೊಂಡು ಈಗ ನಾವು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಣ. ಈಗೇನು ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದರ ಸೈಡ್ಸು 4 centimeter, 5 centimeter ಆ್ಯಂಡ್ 6 centimeter. I need to construct the one more triangle which is similar to this. ಇದು ಹೆಂಗೆ ಕಾಣುತ್ತೋ ಕಣ್ಣಿಗೆ ಅದು ಅದೇ ಥರ ಕಾಣಬೇಕು ಅಂಥದ್ದನ್ನು ಮಾಡಬೇಕು. ದೇರ್ ಇಸ್ ಅ ಕಂಡೀಷನ್, ಸೈಡ್ಸ್ ಆರ್ 2/3 ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಒಂದೊಂದು ಸೈಡು ಕೂಡ ಅದರಲ್ಲಿ ಎಷ್ಟಿರುತ್ತೋ ಅದರಲ್ಲಿ 2/3 ಅಷ್ಟು ಇರಬೇಕು, ರೈಟ್? ಸೊ ಈ ಥರ ಇದ್ದರೆ ನಾನು ಈ ಥರ ಇರಬೇಕು ಅಂತಂದರೆ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಈ ಕನ್ಸ್ಟ್ರಕ್ಷನಲ್ಲಿ ಕಲಿತಾ ಹೋಗೋಣ. ಆ್ಯಂಡ್ ವಿಲ್ ಟ್ರೈ ಟು ರೈಟ್ ದ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ಸ್ ಆಲ್ಸೋ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಫಸ್ಟ್. ನಾನು ಯಾವುದಕ್ಕೆ ಟ್ರಯಾಂಗಲ್ಗೆ, ಈ ಟ್ರಯಾಂಗಲ್ಗೆ ಸಿಮಿಲರ್ ಆಗಿ ಇನ್ನೊಂದು ಟ್ರಯಾಂಗಲ್ ಮಾಡಬೇಕು. ಫಸ್ಟ್ ವಿಲ್ ಟ್ರೈ ಟು ಕಂಪ್ಲೀಟ್ ದಿಸ್ ಟ್ರಯಾಂಗಲ್. ಸೊ 4 centimeter, 5 centimeter ಆ್ಯಂಡ್ 6 centimeter. ಯಾವಾಗ ನಾವು ತೊಗೋಬೇಕಾದ್ರೆ ಮ್ಯಾಕ್ಸಿಮಮ್ ಇರೋಂಥ ಲೆಂತ್ನ ಬೇಸಲ್ಲಿ ತೊಗೊಬಿಡ್ತೀವಿ. ಇಫ್ ಐ ಟೇಕ್ 6 ಆನ್ ಅದರ್ ಸೈಡ್, ಹೈಟ್ ಆಫ್ ದ ಟ್ರಯಾಂಗಲ್ ವಿಲ್ ಬಿ ಮೋರ್. ಅದಕ್ಕೆ ನಾನು ಲೆಂತ್ ಹೆಚ್ಚಿಗೆ ಇರೋದನ್ನು ಬೇಸಲ್ಲಿ ತೊಗೊಳ್ತೀನಿ ಆ್ಯಂಡ್ ಅದರ್ 2 sides ನಾನು ಇಲ್ಲಿ ತೊಗೊಳ್ತೀನಿ ಬೇರೆ ಕಡೆಗೆ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಎ 6 centimeter ಲೈನ್ ಇಯರ್. So I have taken a 6 centimeter line
and I am going to name this as A B. ಸೊ ಅದನ್ನು ನಾನು ಏನು ಮಾಡಿದ್ದೀನಿ, ಒಂದು ಬೇಸ್ ತೊಗೊಂಡಿದ್ದೀನಿ, ಅದನ್ನು ಎ ಬಿ ಅಂತ ತೊಗೊಂಡಿದ್ದೀನಿ. ಸೊ ದ ಲೆಂತ್ ಆಫ್ ದಿಸ್ ವಿಲ್ ಬಿ 6 cm. Now 4 and 5, I am not supposed to mark by using a scale. So we know how to construct the triangle if all the 3 sides are given. Base ಮಾತ್ರ ಡ್ರಾ ಮಾಡ್ಕೋಬೇಕು, ಅದರ್ 2 sides we have to draw ಐಡೆಂಟಿಫೈ ಬೈ ಯೂಸಿಂಗ್ ಆರ್ಕ್ಸ್ ಅಂತ ಗೊತ್ತು. ಈಗ ನಾನು ಏನು ಮಾಡ್ತೀನಿ, ಇನ್ನೊಂದು 4 cm ಬೇಕು. ಸೊ ಐ ಆಮ್ ಗೋಯಿಂಗ್ ಟು ಮೆಜರ್ 4 cm. ಸೊ ಒಂದು 4 cm ಒಂದು ಆರ್ಕ್ ರೇಡಿಯಸ್ ತಗೊಳ್ತೀನಿ. ಬೈ ಯೂಸಿಂಗ್ ಎ ಆಸ್ ಎ ಸೆಂಟರ್ ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್ ಹಿಯರ್. Now I am going to measure a 6 cm. So 6 cm measure ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, by using sorry 5 cm ಬೇಕು. ಸೊ 16. So I measured, ಎಕ್ಸಾಕ್ಟ್ಲಿ ನಾನು 5 centimeters ಟು ಆ ರೇಡಿಯಸ್ನ ಫಿಕ್ಸ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್. ಸೊ ವಿ ಗಾಟ್ 1 point. ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಪಾಯಿಂಟ್ ಆಸ್ ದ ಅನದರ್ ವರ್ಟೆಕ್ಸ್ ಆಫ್ ದ ಟ್ರಯಾಂಗಲ್. ನೌ ಐ ಆಮ್ ಗೋಯಿಂಗ್ ಟು ಜಾಯಿನ್ ದೀಸ್ ಟು. So this is my first part. So this is how much? This is 4 cm and this is 5 cm. ಸೊ ಯಾವಾಗಲೂ ಕೂಡ ನಾನು ಏನೇ ಕನ್ಸ್ಟ್ರಕ್ಟ್ ಮಾಡಿದ್ರು ನೇಮ್ ಕೊಡಬೇಕು ಆ್ಯಂಡ್ ಅದ್ರ ಲೆಂತ್ನ ಬರೀಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. Now I need to construct one more triangle which is similar to this. How we can construct? So first I am going to write the step 1 first. Construct a triangle of sides 4 cm, 5 cm and 6 cm with 6 cm as base. 6 cm ನ ಬೇಸ್ ಆಗಿ ಇಟ್ಕೊಂಡು ಮಾಡಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸ್ಟೆಪ್ 2. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಬರೀಲಿಲ್ಲ ಬಿಕಾಸ್ ವಿ ನೋ ದಿಸ್ ಕನ್ಸ್ಟ್ರಕ್ಷನ್. ನಾವು 8th ಇಂದನೂ ಕಲ್ತ್ಕೊಂಡು ಬಂದಿದ್ದೀವಿ. ನಾವು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಒಂದು ಥಿಂಗ್ ನೋಡ್ಕೋಬೇಕು, ದಿಸ್ ರೇಷಿಯೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ರೇಷಿಯೋ ಹಿಯರ್? 2/3. ಎ ಪ್ರಾಪರ್ ರೇಷಿಯೋ ಅಂದರೆ ದ ವ್ಯಾಲ್ಯೂ ಡೆಫಿನೆಟ್ಲಿ ಲೆಸ್ ದ್ಯಾನ್ 1. ಸಮ್ಟೈಮ್ಸ್ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 5/3 ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 1. ಈಗ ರೇಷಿಯೋ ಅಂತಂದಾಗ ಪ್ರಾಪರ್ ಇಂಪ್ರಾಪರ್ ಎರಡು ಥರ ಇರುತ್ತೆ. ಸೊ ಇಫ್ ಇಟ್ ಇಸ್ ಎ ಪ್ರಾಪರ್ ರೇಷಿಯೋ, ಕೊಟ್ಟಿರುವಂಥದ್ದು ಪ್ರಾಪರ್ ಆಗಿದ್ದರೆ, ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ದರೆ, ದ ಟ್ರಯಾಂಗಲ್ ವಿಲ್ ಕಮ್ ಇನ್ಸೈಡ್. ನಾವೇನಂತ ಹೇಳ್ಬೋದು, ಇಲ್ಲಿ ಏನು ಟ್ರಯಾಂಗಲ್ ತೊಗೊಂಡಿದ್ವಿ ಇದ್ರ ಒಳಗಡೆ ಇನ್ನೊಂದು ಟ್ರಯಾಂಗಲ್ ಬರುತ್ತೆ. ಯಾಕಂದರೆ ಇದಕ್ಕಿಂತ ಸೈಡ್ ಚಿಕ್ಕದಾಗಿ ತೊಗೋಬೇಕಲ್ವ, ಅಂದರೆ ಇಷ್ಟು ಎಲ್ಲ ತೊಗೊಂಡು ಇಲ್ಲೇ ಒಳಗಡೆ ಬರುತ್ತೆ. ಇಫ್ ಯು ವಾಂಟ್ ಟು, ಇಫ್ ಇಟ್ ಈಸ್ more than improper, if it is improper ratio, the triangle will be outside. ಸೊ ಇದರಿಂದ ಆಚೆ ಬರುತ್ತೆ. ಇಂಪ್ರಾಪರ್ ಅಂದರೆ ಸೈಡ್ಸ್ ಇದಕ್ಕಿಂತ ದೊಡ್ಡದಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ದ ಟ್ರಯಾಂಗಲ್ ವಿಲ್ ಕಮ್ ಔಟ್ಸೈಡ್. ಸೊ ವೆನ್ ವಿ ಗೆಟ್ ಎನ್ ಇಂಪ್ರಾಪರ್, ಐ ನೀಡ್ ಟು ಎಕ್ಸ್ಟೆಂಡ್ ಎನಿ 2 sides ಆಫ್ ದ ಟ್ರಯಾಂಗಲ್. ಈಗ ನಾನು ಇದು ಮತ್ತು ಇದನ್ನು ಕಾಮನ್ ಆಗಿ ನಾವೇನು ಮಾಡ್ತೀವಿ, ಬೇಸ್ ಮತ್ತು ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಆಚೆ ಬರೋ ಥರ ಮಾಡ್ಕೊಳ್ತೀವಿ. ಇಂಪ್ರಾಪರ್ ಇದ್ದಾಗ ದ ಟ್ರಯಾಂಗಲ್ ಲೈಸ್ ಔಟ್ಸೈಡ್ ದ ಟ್ರಯಾಂಗಲ್, ಪ್ರಾಪರ್ ಇದ್ದರೆ ಇನ್ಸೈಡ್. ಇಂಪ್ರಾಪರ್ ನಾವು ಆಮೇಲೆ ತೊಗೊಂಡು ಡಿಸ್ಕಸ್ ಮಾಡಿ, ಈಗ ಪ್ರಾಪರ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಸೊ ಇನ್ಸೈಡ್ ಬರೋದ್ರಿಂದ ನೋ ನೀಡ್ ಟು ಎಕ್ಸ್ಟೆಂಡ್ ದ ಲೈನ್. ಸೊ ನಾವು ವಾಟ್ ಹ್ಯಾವ್ ಟು ಡೂ ಅಗೈನ್, ನಾವು ಏನು ಎಸ್ಟರ್ಡೇ ಯೂಸ್ ಮಾಡಿದ್ವಿ ಅದೇ ಐಡಿಯಾ. ಐ ನೀಡ್ ಟು ಡ್ರಾ ಎ ರೇ ವಿಚ್ ಮೇಕ್ಸ್ ಆನ್ ಅಕ್ಯೂಟ್ ಆ್ಯಂಗಲ್ ವಿತ್ ದ ಬೇಸ್. ಸೊ ಒಂದು ರೇ ತಗೊಳ್ಳಿ, ಅದೇನು ಮಾಡಬೇಕು, ಅಕ್ಯೂಟ್ ಆ್ಯಂಗಲ್ನ ಮಾಡಬೇಕು. ವಾಟ್ ಇಸ್ ದ ರೇಷಿಯೋ ಹಿಯರ್? 2/3. ಸೊ ನಿನ್ನೆ ಕ್ಲಾಸಲ್ಲಿ ವಿ ಆ್ಯಡೆಡ್ ದೀಸ್ ಟು, ಬಟ್ ಸಿಮಿಲರ್ ಟ್ರಯಾಂಗಲ್ ಆ್ಯಡ್ ಮಾಡೋದು ಬೇಡ. ಜಸ್ಟ್ ಟೇಕ್ ದ ಮ್ಯಾಕ್ಸಿಮಮ್ ನಂಬರ್. ವಿಚ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಹಿಯರ್? 2/3. 2 and 3 ಇದೆ. ವಿಚ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್? 3. ಸೊ ಐ ನೀಡ್ ಟು ಟೇಕ್ ದ ಗ್ರೇಟರ್ ವ್ಯಾಲ್ಯೂ. ಸೊ ಗ್ರೇಟರ್ ವ್ಯಾಲ್ಯೂ ಎಷ್ಟು? ಗ್ರೇಟರ್ ವ್ಯಾಲ್ಯೂ ಇಸ್ 3. ದೆನ್ ಮಾರ್ಕ್ 3 ಈಕ್ವಲ್ ಸೆಗ್ಮೆಂಟ್ಸ್ ಆನ್ AX. ಸೊ ನಾನೇನು ಮಾಡಬೇಕು, ಗ್ರೇಟರ್ ನಂಬರ್ ಯಾವುದು ಅಂತ ನೋಡ್ಕೋಬೇಕು. ನೋಡಿಕೊಂಡು ಆ ಗ್ರೇಟರ್ ನಂಬರ್ ಎಷ್ಟಿರುತ್ತೋ ಅಷ್ಟು ಈಕ್ವಲ್ ಮಾರ್ಕ್ಸ್ನ ಮಾಡ್ಕೋಬೇಕು. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ 3 ಈಕ್ವಲ್ ಮಾರ್ಕ್ಸ್ ಆನ್ AX. ಸೊ 1 2
3. So I am going to name that as A1, A2, A3. After this, join the number in the denominator. What is in the denominator here? Here greater is also 3 and the number in the denominator greater ಇಂದ 3ನೇ ಇದೆ. ಸೊ ಡಿನಾಮಿನೇಟರ್ ಏನಿದೆ ನೋಡ್ಕೋಬೇಕು, ರೇಷಿಯೋಲಿ 3 ಇದೆ. ಆ ಪಾಯಿಂಟ್ನ ಈ ಎಂಡ್ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು. ಸೊ ಇಲ್ಲಿ 2 ಸ್ಟೆಪ್ ಆಗೋಯ್ತು. ಸೊ ಒಂದು, ಐ ನೀಡ್ ಟು ಮಾರ್ಕ್ ನಂಬರ್ ಆಫ್ ಈಕ್ವಲ್ ಸೆಗ್ಮೆಂಟ್ಸ್. ಎಷ್ಟು ಈಕ್ವಲ್ ಸೆಗ್ಮೆಂಟ್ಸ್ ಮಾಡಬೇಕು, ಅದಕ್ಕೆ ರೇಷಿಯೋ ನೋಡಬೇಕು. ರೇಷಿಯೋಲಿ ಎಷ್ಟು ಗ್ರೇಟರ್ ನಂಬರ್ ಯಾವುದಿರುತ್ತೋ ಅಷ್ಟು ಈಕ್ವಲ್ ಸೆಗ್ಮೆಂಟ್ಸ್ನ ಮಾಡ್ಕೋಬೇಕು. ದ ನೆಕ್ಸ್ಟ್ ಸ್ಟೆಪ್ ಈಸ್ I need to identify the number in the denominator. What is the number in the denominator? 3. So ಆ 3 ಅಂತಂದರೆ ಥರ್ಡ್ ಪಾಯಿಂಟ್ನ ಎಂಡ್ ಪಾಯಿಂಟ್ ಆಫ್ ದ ಬೇಸ್ಗೆ ಜಾಯಿನ್ ಮಾಡಬೇಕು. ಶೆಲ್ ವಿ ರೈಟ್ ದ ಸ್ಟೆಪ್ಸ್ ಹಿಯರ್. ಸೊ ಫಸ್ಟ್ ಏನು, ಮಾರ್ಕ್ 3 ಈಕ್ವಲ್ ಸೆಗ್ಮೆಂಟ್ಸ್ ಆನ್ ರೇ AX. ಇದು ಸ್ಟೆಪ್. and join A3 to B. Join A3 to B. Now, the next step is, what is the number in the numerator? Smaller one ತಗೋಬೇಕು. greater one ಆದಮೇಲೆ smaller one. Which is the smaller one? 2. So, ಈ smaller one ಎಲ್ಲಿದೆ? ಇಲ್ಲಿದೆ. I can mark here. So, through this point, I need to construct a parallel line. I need to construct a line which is parallel to this. ಸೊ ವಾಟ್, ನಾನೇನು ಮಾಡಬೇಕು ನೋಡಿ, ಫಸ್ಟು ಗ್ರೇಟರ್ ನಂಬರಿಂದ ಎಂಡ್ ಪಾಯಿಂಟ್ ಆಫ್ ದ ಬೇಸ್ಗೆ ಜಾಯಿನ್ ಮಾಡಿದೆ. ಅದಾದಮೇಲೆ ಸ್ಮಾಲರ್ ನಂಬರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಥ್ರೂ ದಿ ಸ್ಮಾಲರ್ ಪಾಯಿಂಟ್. ಅಂದರೆ ಸ್ಮಾಲರ್ ಅಂತಂದರೆ ಇಲ್ಲಿ ರೇಷಿಯೋಲಿರುವಂಥ ಸ್ಮಾಲರ್ ನಂಬರ್. ಇದರಿಂದ ನಾನೇನು ಮಾಡಬೇಕು, ಒಂದು ಲೈನ್ನ ಡ್ರಾ ಮಾಡಬೇಕು ವಿಚ್ ಈಸ್ ಪ್ಯಾರಲಲ್ ಟು ದಿಸ್. ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ನ ಡ್ರಾ ಮಾಡಬೇಕು. ಸೊ ನೀವು ಯಾವಾಗ ಈಸಿ ಆಗುತ್ತೆ ನೀವು ಇಟ್ಕೋಬೇಕೆಲ್ಲ ಎಕ್ವಿಪ್ಮೆಂಟ್ಸ್ನ ಮುಂದೆ ಇಟ್ಕೊಂಡು ನಾನು ಹೇಳ್ದಂಗೆ ನೀವು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಐ ಹೋಪ್ ಎಲ್ಲರೂ ಅದೇ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಂದ್ಕೊಳ್ತೀವಿ. ಕ್ಲಾಸಲ್ಲಿ ಹೆಂಗೆ ಮಾಡ್ತಿದ್ರೆ ಹೆಂಗೆ, ಇದು ಫಿಲ್ಮಲ್ಲ ನೋಡೋದಕ್ಕೆ. ಒಂದು ಪ್ಲೇನ್ ಪೇಪರ್ ತೊಗೊಳ್ಳಿ, ಕಂಪಾಸ್ ಎಲ್ಲ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂದ ತಕ್ಷಣ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ. ಸೊ ಈಗ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಷನ್ ಎಸ್ಟರ್ಡೇ ಕಲ್ತಿದ್ದೀವಿ. ಸೊ ವಾಟ್ ಹ್ಯಾಸ್ ಟು ಡೂ, ಫಸ್ಟು ಇದಕ್ಕೆ ಪ್ಯಾರಲಲ್ ಆಗಬೇಕು ಅಂದರೆ ಇದಕ್ಕೊಂದು ಆ್ಯಂಗಲ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್. ಸೊ ಒಂದು ಆರ್ಕ್ನ ಡ್ರಾ ಮಾಡ್ತೀನಿ ಆಫ್ ಎನಿ ಲೆಂತ್. ದರ್ ಇಸ್ ನೋ ಫಿಕ್ಸ್ಡ್ ಲೆಂತ್ ಇಯರ್. ಯಾವುದಾದ್ರು ಲೆಂತ್ಗೆ ತೊಗೋಬೇಕು. ಒಂದು ಸತಿ ಲೆಂತ್ ಫಿಕ್ಸ್ ಮಾಡಿ ಆರ್ಕ್ ಡ್ರಾ ಮಾಡಿದ್ಮೇಲೆ ವಿ ಆರ್ ನಾಟ್ ಸಪೋಸ್ ಟು ಚೇಂಜ್ ಇಟ್. ಸೊ ಅದೇ ಲೆಂತ್ನ ಇಟ್ಕೊಂಡು ಇಲ್ಲೊಂದು ಆರ್ಕ್ ಡ್ರಾ ಮಾಡಬೇಕು. ಆಫ್ಟರ್ ದಿಸ್ ಐ ನೀಡ್ ಟು ಮಾರ್ಕ್ ದ ಲೆಂತ್ ಆಫ್ ಎನ್ ಆರ್ಕ್ ಬೈ ಯೂಸಿಂಗ್ ದ ಕಂಪಾಸ್. ಸೊ ಕಂಪಾಸ್ ಯೂಸ್ ಮಾಡಿಕೊಂಡು ಎಷ್ಟು ಲೆಂತ್ ಇದೆ ಅಂತ ಮೆಜರ್ ಮಾಡ್ಕೋಬೇಕು. ಅದನ್ನು ನಾನೇನು ಮಾಡಬೇಕು, ಇಲ್ಲಿ ಡ್ರಾ ಮಾಡಬೇಕು. ಆಗ ನನಗೆ ಒಂದು ಪಾಯಿಂಟ್ ಸಿಗುತ್ತೆ. ಎಲ್ಲಿ ಸಿಕ್ತು ಪಾಯಿಂಟು? ವಿ ಕ್ಯಾನ್ ಅಬ್ಸರ್ವ್ ಇಯರ್ ಐ ಹ್ಯಾವ್ ಎ ಪಾಯಿಂಟ್. ಜಾಯಿನ್ ದೀಸ್ ಟು ನಾವು. ಇವೆರಡು ಬ್ಲೂ ಕಲರ್ಲಿ ಇದೆಯಲ್ಲ, ಇದನ್ನು ಜಾಯಿನ್ ಮಾಡ್ತೀನಿ ನೋಡಿ. ಇದಕ್ಕೆ ಪ್ಯಾರಲಲ್ ಆಗಿ ನನಗೆ ಒಂದು ಲೈನ್ ಬರುತ್ತೆ. ಸೊ ಐ ನೀಡ್ ಟು ಕನ್ಸ್ಟ್ರಕ್ಟ್ ಎ ಪ್ಯಾರಲಲ್ ಲೈನ್. ಸ್ಟೆಪ್ ಬರೆದ್ಬಿಡೋಣ. ಸ್ಟೆಪ್ 3, ಡ್ರಾ A2. ಲೆಟ್ ಮಿ ಟೇಕ್ ದಿಸ್ ಆಸ್ B ಡ್ಯಾಶ್. ಇದು B ಮೇಲೆ ಬಂದಿದೆಯಲ್ವ, ಅದಕ್ಕೆ ಇದನ್ನೇನು ಮಾಡ್ತೀನಿ, B ಡ್ಯಾಶ್ ಅಂತ ತಗೊಳ್ತೀನಿ. ಡ್ರಾ A2 B ಡ್ಯಾಶ್ ಪ್ಯಾರಲಲ್ ಟು A3 B. How we can make parallel? By making B A3A. ಈ ಆ್ಯಂಗಲ್ B A3A equal to B dash A2. ಸೊ ಇವೆರಡು ಆ್ಯಂಗಲ್ನ ಈಕ್ವಲ್ ಬರೋ ಥರ ಮಾಡಿದ್ರೆ ನನಗೇನಾಗ್ಬಿಡುತ್ತೆ, ಐ ವಿಲ್ ಗೆಟ್ ಎ ಲೈನ್ ಪ್ಯಾರಲಲ್ ಟು ದಟ್. ಆಫ್ಟರ್ ದಿಸ್ ಇಲ್ಲೊಂದು B ಡ್ಯಾಶ್ ಪಾಯಿಂಟ್ ಸಿಕ್ತು. ಈಗ ಏನು ಮಾಡಬೇಕು, ವಿ ಹ್ಯಾವ್ ಒನ್ ಮೋರ್ ಸೈಡ್ ಇಯರ್. ನಾವ್ ಐ ನೀಡ್ ಟು ಡ್ರಾ ಎ ಲೈನ್ ಥ್ರೂ B dash parallel to this. So draw a line through B dash parallel to BC. ಹೇಗೆ ಮಾಡೋದು? ಅಗೈನ್ ಸೇಮ್ ಮೆಥಡ್. ಸೊ ಕಂಪಾಸ್ ತಗೊಳ್ಳಿ, ಫಿಕ್ಸ್ ಸಮ್ ಲೆಂತ್, ಡ್ರಾ ಎನ್ ಆರ್ಕ್. ಒಂದು ಆರ್ಕ್ ಡ್ರಾ ಮಾಡಿ. ನಾವು 1 minute.
So I took first I am going to fix the yes, so fix the length. Yes, ಸೊ ನೋಡಿ ನಾನು ಏನು ಮಾಡಿದ್ದೀನಿ, ಒಂದು ರೇಡಿಯಸ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಎನಿ ರೇಡಿಯಸ್. ಸೊ ಒಂದು ಆರ್ಕ್ನ ಡ್ರಾ ಮಾಡಬೇಕು. ಆಫ್ಟರ್ ಡ್ರಾಯಿಂಗ್ ಆರ್ಕ್ ವಿ ಆರ್ ನಾಟ್ ಸಪೋಸ್ ಟು ಚೇಂಜ್ ದ ರೇಡಿಯಸ್. ಅದೇ ರೇಡಿಯಸ್ ಇಟ್ಕೊಂಡು ಅಟ್ ಬಿ ಡ್ಯಾಶ್ ಆಸ್ ಅ ಸೆಂಟರ್ ಐ ನೀಡ್ ಟು ಡ್ರಾ ದ ಆರ್ಕ್. ನಾವು ಮೆಜರ್ ದಿಸ್ ಲೆಂತ್, ಎಷ್ಟು ಆ್ಯಂಗಲ್ ಇದೆ ಅಂತ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿ ಲೆಂತ್ನ ಇಷ್ಟು ಇದೆ. ಸೊ ಇದನ್ನು ಇಲ್ಲಿ ಕಟ್ ಮಾಡಿ. ಸೊ ಆಗೇನಾಯಿತು, ಐ ವಿಲ್ ಗೆಟ್ ಒನ್ ಮೋರ್ ಪಾಯಿಂಟ್. ಸೊ ಇಲ್ಲಿ ಬಿ ಡ್ಯಾಶ್ ಒಂದು ಪಾಯಿಂಟ್ ಇತ್ತು, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಇವೆರಡನ್ನ ಜಾಯಿನ್ ಮಾಡಿ. ದೆನ್ ವಿ ಕ್ಯಾನ್ ಅಬ್ಸರ್ವ್ ವಿ ಗೆಟ್ ಎ ಟ್ರಯಾಂಗಲ್. ಟೇಕ್ ದಿಸ್ ಆಸ್ ಸಿ ಡ್ಯಾಶ್. ಇದು ಎ ಸಿ ಮೇಲೆ ಬಂದಿದೆ, ಸಿ ಡ್ಯಾಶ್ ಅಂತ ತಗೊಳ್ಳಿ. ವಿ ಕ್ಯಾನ್ ಅಬ್ಸರ್ವ್ ಎ ಟ್ರಯಾಂಗಲ್ ಇಯರ್ ವಿಚ್ ಈಸ್ ಸಿಮಿಲರ್ ಟು ದ ಗಿವನ್ ಟ್ರಯಾಂಗಲ್. ಸೊ ಇಲ್ಲೊಂದು ಟ್ರಯಾಂಗಲ್ ಬಂದಿದೆ, ಅಬ್ಸರ್ವ್ ಮಾಡ್ಬೋದಾ? ಈ ಟ್ರಯಾಂಗಲ್ ನೀವು ನೋಡಿ, ಇದು ಹೆಂಗಿದೆ ದೊಡ್ಡ ಟ್ರಯಾಂಗಲ್ ಅದೇ ಥರ ಇದೆ ಅಲ್ವಾ? ಸೊ ಅದಕ್ಕೆ ನಾವೇನಂತ ಹೇಳೋದು, ಅದನ್ನು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಮೈ ಸ್ಟೆಪ್ 4? ಡ್ರಾ ಎ ಲೈನ್ ಥ್ರೂ ಬಿ ಡ್ಯಾಶ್ ವಿಚ್ meets AC at C dash. Draw a line through B dash which meets AC at C dash parallel to BC. Through B dash which meets let me rewrite the statement. Draw a line through B dash parallel to BC which meets AC at C dash. ಇದು ಹೇಗೆ ಅದು ಗೊತ್ತಿದೆ. ಬೈ ಮೇಕಿಂಗ್ ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್. ಇವೆರಡು ಆ್ಯಂಗಲ್ ಈಕ್ವಲ್ ಬರೋ ಥರ ಮಾಡಿಬಿಟ್ರೆ ನನಗೆ ಬಂದುಬಿಡುತ್ತೆ. ನೋಡಿ ಇಲ್ಲಿ ಆರ್ಕು ಕಾಣಬೇಕು, ನಾನು ಕನ್ಸ್ಟ್ರಕ್ಷನ್ ಮಾಡಿರೋ ಆರ್ಕು ಆಫ್ಟರ್ ಶೇಡಿಂಗ್ ನನಗೆ ಕಾಣಬೇಕು. ನಾವು ದೇರ್ ಫೋರ್ ಎ ಬಿ ಡ್ಯಾಶ್ ಸಿ ಡ್ಯಾಶ್ is the required triangle. So this concludes my construction. Hope clear agide anta ankoltini. Write the steps of construction and also the construction, and I am going to repeat the construction again. ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ. Yes, now I am going to repeat the steps. First ಏನು ಮಾಡಿದೆ, I need to construct the triangle for the given measurements. 3 sides ಕೊಟ್ಟಿದ್ರು, 3 sides ಯೂಸ್ ಮಾಡಿಕೊಂಡು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಆ್ಯಂಡ್ ದೆನ್ ಡ್ರಾ ಎ ಲೈನ್. ಸೊ ಇಲ್ಲೊಂದು ಆ್ಯಡ್ ಮಾಡಬೇಕಿತ್ತು, ಮಾರ್ಕ್ ಅನ್ನೋದಕ್ಕಿಂತ ಸ್ಟೆಪ್ 2 ಒಂದು ಸೆಂಟೆನ್ಸ್ ಆ್ಯಡ್ ಮಾಡಬೇಕಿತ್ತು. ಸಾರಿ, ರೀರೈಟ್ ದ ಸ್ಟೆಪ್ 2. ಡ್ರಾ ಎ ರೇ ಎ ಎಕ್ಸ್. ಅಲ್ಲಿ ಯಾಕಂದರೆ ಎ ಎಕ್ಸ್ ಏನು ಅಂತಲೇ ಹೇಳಿಲ್ವಲ್ಲ. ವಿಚ್ ಮೇಕ್ಸ್ acute angle with AB and mark 3 equal segments on AX and join A3 to B. So ಇಲ್ಲಿ ನಾನು ಏನು ಮಾಡಬೇಕು, ಒಂದು ರೇ ತಗೋಬೇಕು which makes acute angle with this base. After that I need to draw 3 arcs. ಯಾಕೆ 3 ತಗೊಂಡ್ವಿ? We need to take the greater number in the given ratio. ಅಷ್ಟು ಮಾರ್ಕ್ ಮಾಡ್ಕೋಬೇಕು. After that we need to identify the number in the denominator. Which is number in the denominator? 3. So join that number, denominator ಎಷ್ಟಿರುತ್ತೋ ಅದನ್ನು ನಾನು ಎಂಡ್ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು. and then I need to take the smaller number. ಬೇಕಾದ್ರೆ ಬರ್ಕೊಳ್ಳಿ, denominator first. denominator ರಲ್ಲಿ 3 ಇದೆ, and then smaller ಇಲ್ಲಿ 2. ಸೊ ಫಸ್ಟು ಡಿನಾಮಿನೇಟರ್ ಏನಿರುತ್ತೋ ಆ ನಂಬರ್ನ ಎಂಡ್ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಆಮೇಲೆ ಸ್ಮಾಲರ್ ಪಾಯಿಂಟಿಂದ ಈ ಲೈನ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡಬೇಕು. ದಟ್ ಮೀಟ್ಸ್ ಅಟ್ ಸಮ್ ಪಾಯಿಂಟ್, ಬೇಸ್ನ ಯಾವುದೋ ಪಾಯಿಂಟಲ್ಲಿ ಮೀಟ್ ಆಗುತ್ತೆ, ಅದನ್ನು ಬಿ ಡ್ಯಾಶ್ ಅಂತ ತೊಗೊಂಡಿದ್ದೀನಿ. ದೆನ್ ಥ್ರೂ ದಟ್ ಬಿ ಡ್ಯಾಶ್ ಪ್ಯಾರಲಲ್ ಟು ದಿಸ್ ಲೈನ್ ಐ ನೀಡ್ ಟು ಡ್ರಾ ಒನ್ ಮೋರ್ ಲೈನ್. ದೆನ್ ಐ ವಿಲ್ ಗೆಟ್ ಎ ಟ್ರಯಾಂಗಲ್ ವಿಚ್ ಇಸ್ ಸಿಮಿಲರ್ ಟು.
ನೋಡಿ, ದ ರೇಷಿಯೋ ಇಸ್ ಪ್ರಾಪರ್, ದ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 1. ಅದಕ್ಕೆ ನನಗೆ ಟ್ರಯಾಂಗಲ್ ಒಳಗಡೆ ಬಂದಿದೆ. ಇಫ್ ದಿಸ್ ಈಸ್ ಇಂಪ್ರಾಪರ್, ಈ ಟ್ರಯಾಂಗಲ್ಲು ಆಚೆ ಬರ್ತಿತ್ತು. ಅದೇಗೆ ಬರುತ್ತೆ ಅಂತ ನಾವು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ರೈಟ್ ಡೌನ್ ದ ಸೊಲ್ಯೂಷನ್. Let us take the second problem. I am going to read the second problem. Construct a triangle with sides 5 cm, 6 cm and 7 cm, and then another triangle whose sides are 7/5 of the corresponding sides. What is the given ratio? 7/5. ಇದರಲ್ಲಿ ಏನೇನು ಬರ್ಕೋಬೇಕು ನಾನು ಫಸ್ಟು? ಗ್ರೇಟರ್. ವಿಚ್ ಇಸ್ ಗ್ರೇಟರ್? ಗ್ರೇಟರ್ ಈಸ್ 7. ವಾಟ್ ಈಸ್ ಇನ್ ದ ಡಿನಾಮಿನೇಟರ್? ಡಿನಾಮಿನೇಟರಲ್ಲಿ ಏನಿದೆ? 5. What is in the numerator? ಅಂದರೆ ಸ್ಮಾಲರ್ ಈಸ್ 5. ಇದನ್ನು ಫಸ್ಟ್ ನಾನು ನೋಟ್ ಮಾಡ್ಕೊಬಿಡಿ. ವೆರಿ ಈಸಿ. ಕೊಟ್ಟಿರೋ ಪ್ರಾಬ್ಲಮಲ್ಲಿ ಗ್ರೇಟರ್ ನಂಬರ್ ಯಾವುದು, ಡಿನಾಮಿನೇಟರ್ಲಿ ಏನಿದೆ, ಸ್ಮಾಲರ್ ಯಾವುದು. ಫಸ್ಟ್ ಏನು ಮಾಡಬೇಕು? ಸ್ಟೆಪ್ 1 ಇಸ್ ಟು ಕನ್ಸ್ಟ್ರಕ್ಟ್ ದ ಫಸ್ಟ್ ಟ್ರಯಾಂಗಲ್. ಫಸ್ಟ್ ಟ್ರಯಾಂಗಲ್ಲು ಸೈಡು 5 cm, 6 cm, 7 cm ಇರಬೇಕು. ಸೊ ನೋಡಿ, ಈಗ ನಾನೇನು ಮಾಡ್ತೀನಿ, 7 cm ಬೇಸ್ ಆಗಿ ತಗೊಳ್ತೀನಿ. ಸೊ 1 2 3 4 5 6 7. I am going to take a 7 cm as base. So this is, I am going to take this as A and this as B. The length is 7 cm. Next I am going to take 5 and 6 centimeters as the other sides. So 5 cm, 5, 1 2 3, 5 cm. So I am going to take this as a center and I am going to draw an arc of 5 cm. Now 6 cm, right. So I am going to cut an arc of 6 cm here, and I am take that point as the another vertex of the triangle, and I am going to join C to A and C to B. So this is 5 cm, this is 6 cm. Ratio is greater than 1, andre improper I can say. ಅಂದರೆ ದ ಟ್ರಯಾಂಗಲ್ ಲೈಸ್ ಔಟ್ಸೈಡ್. ನಾನು ಹೇಳಿದ್ದೀನಿ ಟ್ರಯಾಂಗಲ್ ಎಲ್ಲಿ ಬರುತ್ತೆ, ಔಟ್ಸೈಡ್. ಅಂದರೆ ಐ ನೀಡ್ ಟು ಎಕ್ಸ್ಟೆಂಡ್ ದ ಸೈಡ್ಸ್. ಯಾವ್ದಾದ್ರು 2 ಸೈಡ್ ಎಕ್ಸ್ಟೆಂಡ್ ಮಾಡಬೇಕು. ಆ್ಯಕ್ಚುಲಿ ನಾವು ಜನರಲಿ ನಾವೇನು ಮಾಡ್ತೀವಿ, ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದ ಬೇಸ್. ಎಲ್ಲಿ ತನಕ ಎಷ್ಟು ಒಂದಷ್ಟು ದೂರ ಎಕ್ಸ್ಟೆಂಡ್ ಮಾಡಿ. ದರ್ ಇಸ್ ನೋ ಇಷ್ಟೇ ತೊಗೋಬೇಕು ಅಂತ ರೂಲ್ ಇಲ್ಲ, ನಿಮ್ಗೆ ಎಷ್ಟಾದ್ರು ಬರ್ಬೋದು ಅದು. ದಟ್ ಈಸ್ ಡಿಪೆಂಡ್ಸ್ ಆನ್ ದ ಸೆಗ್ಮೆಂಟ್ಸ್. ಈಕ್ವಲ್ ಸೆಗ್ಮೆಂಟ್ಸ್ ಮಾಡ್ಕೊಳ್ತೀವಲ್ಲ ನಾವು ರೇ ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದಷ್ಟು ಎಕ್ಸ್ಟೆಂಡ್ ಮಾಡಿ. ಆ್ಯಂಡ್ ದಿಸ್ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ, ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ನಾವ್ ರೈಟ್ ಸ್ಟೆಪ್ 1, construct a triangle of side 5 cm, now 5 cm, 6 cm and 7 cm. ಬೇಕು ಅಂದರೆ ಬರೀರಿ by taking 7 cm as base ಅಂತ. Step 2, our actual step ಏನು, draw a ray which makes an acute angle with AX. ಸೊ ಒಂದು ರೇ ತಗೊಳ್ಳಿ, ಅದೇನು ಮಾಡಬೇಕು, ಅಕ್ಯೂಟ್ ಆ್ಯಂಗಲ್ನ ಮಾಡಬೇಕು. ಸೊ ನೆಕ್ಸ್ಟ್, ಡ್ರಾ ಎ ರೇ AX which makes an acute angle with base AB.
ಅಕ್ಯೂಟ್ ಆ್ಯಂಗಲ್ ಮಾಡೋ ಥರ ತೊಗೋಬೇಕು. ಈಗ ಏನು ಮಾಡಬೇಕು, ಹ್ಯಾಂಡ್ ಮಾರ್ಕ್ ಹೌ ಮೆನಿ, ಎಷ್ಟು ಮಾರ್ಕ್ ಮಾಡಬೇಕು, ಪ್ರಿವಿಯಸ್ ಪ್ರಾಬ್ಲಮ್ ಹೇಳಿದ್ನಲ್ಲ ಗ್ರೇಟರ್ ನಂಬರ್, ಹೌ ಮಚ್ 7, ಇನ್ ದ ಗಿವನ್ ರೇಷಿಯೋ ಗ್ರೇಟರ್ ನಂಬರ್ ಇಸ್ 7. ಮಾರ್ಕ್ 7 equal segments on AX. ಸೊ ಹೀಗಾದರೆ ನೆಕ್ಸ್ಟ್ ನಾನೇನು ಮಾಡಬೇಕು, ಒಂದು ರೇಡಿಯಸ್ನ ಫಿಕ್ಸ್ ಮಾಡಿಕೊಂಡು 7 ಈಕ್ವಲ್ ಸೆಗ್ಮೆಂಟ್ಸ್ ಮಾಡಬೇಕು. ನೋಡಿ ಇಷ್ಟು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಕಂಪಾಸ್ ಇಟ್ಕೊಳ್ತೀನಿ 1, ಅಥವಾ ನೀವು ಸ್ಕೇಲ್ ಇಟ್ಕೊಂಡು 1 ಸೆಂಟಿಮೀಟ್ರಿಗೆ ಹಾಕ್ಬಿಡ್ಬೋದು ಈಸಿಯಾಗಿ. ಬಟ್ ಎಕ್ಸಾಮಲ್ಲಿ ನೀವು ಆರ್ಕ್ ತೋರಿಸ್ಲೇಬೇಕು, ಸ್ಕೇಲ್ ಯೂಸ್ ಮಾಡೋಂಗಿಲ್ಲ. ಸೊ ಅದರಿಂದ ಏನು ಮಾಡಬೇಕು, ಆರ್ಕ್ನ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡಿ ಕಂಪಾಸಲ್ಲಿ ಆರ್ಕ್ ಮಾಡಬೇಕು. ಸೊ 1 2 3 4 5 6 7. ಸೊ ಐ ವಿಲ್ ಟೇಕ್ ದಿಸ್ ಆಸ್ A1 A2 A3 A4 A5 A6 A7. ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ ನೋಡಬೇಕು. ವಾಟ್ ಈಸ್ ಇನ್ ದ ಡಿನಾಮಿನೇಟರ್ 5. ಸೊ ದೆನ್ ಏನು ಮಾಡಬೇಕು, ಸ್ಟೆಪ್ 3 ಈಸ್ ಜಾಯಿನ್ ದ ಪಾಯಿಂಟ್. ಇದರಲ್ಲಿ ಯಾವುದೋ ಒಂದು ಪಾಯಿಂಟ್ನ ಎಂಡ್ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಯಾವುದು, ಅದಕ್ಕೆ ಡಿನಾಮಿನೇಟರ್ ನೋಡಬೇಕು. ವಾಟ್ ಈಸ್ ಇನ್ ದ ಡಿನಾಮಿನೇಟರ್ 5. ಸೊ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿ. We got line. Now I need to draw a line parallel to this through the number in the numerator. So sorry, ಇಲ್ಲಿ ನಾನು ಸ್ಮಾಲರ್ ಅಂತ ಬರೆದೆ, ಸ್ಮಾಲರ್ ಬೇಕಾಗಿಲ್ಲ. ಡಿನಾಮಿನೇಟರ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಆಫ್ಟರ್ ಡಿನಾಮಿನೇಟರ್ ಇನ್ನೊಂದು ನಂಬರ್ ಯಾವುದು ಉಳ್ಕೊಂಡಿರುತ್ತೆ ನ್ಯೂಮರೇಟರಲ್ಲಿ 7, ಅದನ್ನು ಜಾಯಿನ್ ಮಾಡಬೇಕು. ಸೊ ಎಲ್ಲಿಗೆ ಜಾಯಿನ್ ಮಾಡಬೇಕು, ಇಲ್ಲಿಗೆ. ಸುಮ್ಮನೆ ಎಳೆಯಂಗಿಲ್ಲ, ದಟ್ ಹ್ಯಾಸ್ ಟು ಬಿ ಪ್ಯಾರಲಲ್ ಟು ದಿಸ್. ಅದಕ್ಕೆ ಕನ್ಸ್ಟ್ರಕ್ಷನ್ ಬೇಕು. ಸೊ ಅದ್ರ ಏನು ಮಾಡೋಣ, ಸ್ಟೆಪ್ 3 join A5 to B and draw a line through A7 parallel to A5B, which meets extended AB or produced AB, we can say extended AB at B dash. ಸೊ ಅಂದರೆ ಈಗ ಏನು ಮಾಡಬೇಕು, ಡ್ರಾ ಎ ಲೈನ್ ಥ್ರೂ A7 ಪ್ಯಾರಲಲ್ ಟು A5B ವಿಚ್ ಮೀಟ್ಸ್ ಎಕ್ಸ್ಟೆಂಡೆಡ್ AB ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಸಿಗುವಂಥ ಎಲ್ಲೋ ಒಂದು ಕಡೆ ಏನಾಗುತ್ತೆ, B ಡ್ಯಾಶಲ್ಲಿ ಮೀಟ್ ಮಾಡುತ್ತೆ ಅಂತ ಬರೆದಿದ್ದೀನಿ. ಸೊ ಇದನ್ನು ಮಾಡಬೇಕು ಅಂದರೆ ಪ್ಯಾರಲಲ್ ಬೇಕು ಅಂದರೆ ನಿಟ್ಟು ಇಲ್ಲೇನು ಆ್ಯಂಗಲ್ ಇದೆ ಅದೇ ಆ್ಯಂಗಲ್ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಆ್ಯಸ್ ಅ ಸೆಂಟರ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ಸಮ್ ರೇಡಿಯಸ್ ಹಿಯರ್. ಎನಿ ರೇಡಿಯಸ್ ಕ್ಯಾನ್ ಬಿ ಫಿಕ್ಸ್ಡ್, ದರ್ ಇಸ್ ನೋ ರೂಲ್ ಇಷ್ಟೇ ತೊಗೋಬೇಕು ಅಂತ. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್. ಇಲ್ಲಿ ಏನು ರೇಡಿಯಸ್ ತೊಗೊಳ್ತೀನಿ ಅದೇ ರೇಡಿಯಸ್ನ ಇಲ್ಲಿ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್. And I am going to measure a length of an arc here by using the compass, because we are not supposed to we can't find out the length of an arc by using the scale. ಅದಕ್ಕೆ ನಾನು ಕಂಪಾಸಲ್ಲಿ ಏನು ಮಾಡ್ತಿದ್ದೀನಿ, ಮೆಜರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಿದೆ ಅಷ್ಟು. ವಿ ಕ್ಯಾನ್ ಅಬ್ಸರ್ವ್ ಯಾವ ಥರ ಮಾರ್ಕ್ ಮಾಡ್ಕೋತಿದ್ದೀನಿ ಅಂತ, ಮೆಜರ್ ಮಾಡ್ತಿದ್ದೀನಿ ಅಂತ. ಅದನ್ನು ತೊಗೊಬಂದು ಇಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಕಟ್ ಮಾಡಬೇಕು ವಿತ್ ದಿಸ್. ಇದೆಲ್ಲ ಒಂದು ಕಡೆ ಲೈನ್ ಮೀಟ್ ಮಾಡಿರ್ತಾರೋ ಈ ಲೈನ್ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು. ಆಗ ನನಗೊಂದು ಪಾಯಿಂಟ್ ಸಿಕ್ತು ನೋಡಿ, A7 ಇಸ್ ಮೈ ಪಾಯಿಂಟ್. ಇಲ್ಲಿಂದ ಎಳಿಬೇಕು. ಹಾಗೆ ಇಲ್ಲಿ ಆರ್ಕ್ ಒಂದು ಸಿಕ್ಕಿದೆ. ಇದೆರಡನ್ನು ಜಾಯಿನ್ ಮಾಡಿ. ದಟ್ ಮೀನ್ಸ್ ಎ ಪ್ರೊಡ್ಯೂಸ್ಡ್ AB at B ಡ್ಯಾಶ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, B ಡ್ಯಾಶ್. ನಾವು ಇಲ್ಲಿಂದ ಐ ನೀಡ್ ಟು ಡ್ರಾ ಒನ್ ಮೋರ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದಿಸ್. ಅದೇಗೆ, ಐ ನೀಡ್ ಟು ಕನ್ಸ್ಟ್ರಕ್ಟ್ ದಿಸ್ ಆ್ಯಂಗಲ್ ಅಟ್ ದಿಸ್ ಪಾಯಿಂಟ್. ಇಲ್ಲೇನು ಆ್ಯಂಗಲ್ ಇದೆ ಅದನ್ನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಅಗೇನ್ ವಿ ಆರ್ ನಾಟ್ ಸಪೋಸ್ ಯೂಸ್ ದ ಪ್ರೊಟ್ರಾಕ್ಟರ್. ಬೇಕಾದ್ರೆ ವೆರಿಫಿಕೇಶನ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟರ್. ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್ ಹಿಯರ್ ಫಾರ್ ಸಮ್ ರೇಡಿಯಸ್. ಯಾವುದೋ ಒಂದು ರೇಡಿಯಸ್ಗೆ ಆರ್ಕ್ ಡ್ರಾ ಮಾಡ್ಕೊಂಡಿದ್ದೀನಿ, ಅದೇ ರೇಡಿಯಸ್ಗೆ ಇಲ್ಲೂ ಕೂಡ ಆರ್ಕ್ ಡ್ರಾ ಮಾಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಮೆಜರ್ ದಿಸ್ ಲೆಂತ್ ಆಫ್ ಎನ್ ಆರ್ಕ್. ಇದೆಷ್ಟಿದೆ ನೋಡಿ, ಲೆಂತ್ ಅಂತಂದರೆ ಈ ಆ್ಯಂಗಲ್ ಎಷ್ಟಿದೆ ಅಷ್ಟು. ಇಲ್ಲಿವರೆಗೆ ಡ್ರಾ ಮಾಡಿದ್ದೀನಿ ಇಷ್ಟಲ್ಲ, ಇಷ್ಟು ಮಾತ್ರ ತೊಗೋಬೇಕು. ಸೊ ಈ ಎರಡು ಲೈನ್ ಮೇಲೆ ಏನು ಆ್ಯಂಗಲ್ ಇದೆ ಅದರ ಆರ್ಕ್ದು ಲೆಂತ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾವು ಐ ಗಾಟ್ ಇಲ್ಲಿ B7 ಒಂದು ಪಾಯಿಂಟ್ ಇದೆ, ಇದೊಂದು ಪಾಯಿಂಟ್ ಇದೆ. ಇವೆರಡನ್ನು ಕೂಡ ಜಾಯಿನ್ ಮಾಡ್ತೀನಿ.
ಯು ಕ್ಯಾನ್ ಅಬ್ಸರ್ವ್ ನೋಡಿ, ಇಲ್ಲಿ ಎರಡೂ ಲೈನು ನಮಗೆ ಪ್ಯಾರಲ್ ಆಗಿ ಬರುತ್ತೆ. ಇದಕ್ಕೆ ಇದು ಪ್ಯಾರಲ್ ಆಗಿರಬೇಕು. ವಿ ಕ್ಯಾನ್ ರೈಟ್ ದ ಸೈನ್ ಪ್ಯಾರಲಲ್ ಸೈನ್ ಇಯರ್. ಇದಕ್ಕೆ ಇದು ಪ್ಯಾರಲಲ್ ಆಗಿರಬೇಕು. ಸೊ ಇದೇನಾಗುತ್ತೆ, ದಟ್ ಮೀನ್ಸ್ ಅವರ್ ಪ್ರೊಡ್ಯೂಸ್ಡ್ ಎ ಸಿ ಎಟ್ ಸಮ್ ಪಾಯಿಂಟ್, ಟೇಕ್ ದಟ್ ಪಾಯಿಂಟ್ ಆಸ್ ಸಿ ಡ್ಯಾಶ್. ಸೊ ವಾಟ್ ಇಸ್ ಮೈ ಸ್ಟೆಪ್ 4? Step 4, draw a line through B dash parallel to BC, which means ನೋಡಿ ಆಗಲೇ ಎಕ್ಸ್ಟೆಂಡೆಡ್ ಬರೆದಿದೆ. ದ ವರ್ಡ್ ಪ್ರೊಡ್ಯೂಸ್ಡ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್, ವಿಚ್ ಮೀನ್ಸ್ ಪ್ರೊಡ್ಯೂಸ್ಡ್ BC at C dash. Then we can observe we got a triangle here. ಎಲ್ಲಿ ಟ್ರಯಾಂಗಲ್ ಸಿಕ್ಕಿದೆ? ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದು ಟ್ರಯಾಂಗಲ್ ಸಿಕ್ಕಿದೆ. ದ ಬಿಗ್ಗರ್ ಟ್ರಯಾಂಗಲ್. ನಾವು ಶೇಡ್ ಮಾಡಿದ್ಮೇಲೆ ಓವರ್ ರೈಟ್ ಮಾಡೋದು ಬೆಟ್ರ್, ಇಲ್ಲಾಂದರೆ ನಾನು ಬರೆದಿರೋದೇ ಕಾಣಲ್ಲ. So this is my required triangle. So the ratio is improper. ಅದಕ್ಕೆ ನನಗೆ ಸಿಕ್ಕಿರೋ ಟ್ರಯಾಂಗಲ್ ನೋಡಿ, ಬ್ಲೂ ಕಲರ್ ನಾನು ಯೂಸ್ ಮಾಡ್ತಿದ್ದೀನಿ ಈ ಪ್ಯಾರಲ್ ಲೈನ್ಸ್ ಡ್ರಾ ಮಾಡಲಿಕ್ಕೆ. ಆಗಲೇ ಬ್ಲೂ ಕಲರ್ ಲೈನ್ ಒಳಗಡೆ ಇತ್ತು, ಈಗ ಆಚೆ ಬಂದಿದೆ. If it is proper, we'll get a similar triangle inside the given triangle. If it's improper, the triangle will get outside the triangle. ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ, ಅವ್ರು ಅಬ್ಸರ್ವ್ ಮಾಡೋದೇ ಇದು ಪ್ಯಾರಲಲ್ ಇದೆಯಾ ಅಂತ ನೋಡಿ. ಡಿಸ್ಟೆನ್ಸ್ ಎರಡು, ಇಲ್ಲೆಲ್ಲ ಡಿಸ್ಟೆನ್ಸ್ ಒಂದೇ ಥರ ಇದೆ, ಇಲ್ಲೂ ಡಿಸ್ಟೆನ್ಸ್ ಒಂದೇ ಥರ ಇದೆ. ಸೊ ಪ್ಯಾರಲಲ್ ನಮಗೆ ಬರಬೇಕು. ಸೊ ದೇರ್ ಫೋರ್ ವಾಟ್ ವಿ ಕ್ಯಾನ್ ಸೇ, ದೇರ್ ಫೋರ್ ಎ ಬಿ ಡ್ಯಾಶ್ ಸಿ ಡ್ಯಾಶ್ ಇಸ್ ದ ರಿಕ್ವೈರ್ಡ್ ಟ್ರಯಾಂಗಲ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಕನ್ಸ್ಟ್ರಕ್ಷನ್. ಸೊ ಈ ಎರಡು ಮೆಥಡ್ನ ನೋಡಿ, ಇದಕ್ಕೆ ಸಿಮಿಲರ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಇದೆ ಇನ್ನು ಫಸ್ಟ್ ಎಕ್ಸಸೈಸ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ಸ್ ಎಲ್ಲದನ್ನು ಕೂಡ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಫ್ ಯು ಹ್ಯಾವ್ ಎನಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಂಡು ಅದ್ರ ಜೊತೆಗೆ ಐ ವಿಲ್ ಸ್ಟಾರ್ಟ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಸೊ ಐ ಹೋಪ್ I made you clear. I wrote the steps also. ಸೊ ಸ್ಟೆಪ್ಸ್ ಓದ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಬೇಕು. ಯಾವಾಗನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದರೆ ಫಿಲ್ಮ್ ನೋಡಬಾರ್ದು. ನನ್ನ ಕೈಲಿ ಸ್ಕೇಲು ಕಂಪಾಸ್ ಎಲ್ಲ ಇರಬೇಕು. ನಾನು ಒಂದು ಲೈನ್ ಡ್ರಾ ಮಾಡಿದೆ ಅಂದರೆ ನೀವು ಅದನ್ನು ಫಾಲೋ ಮಾಡ್ತಾ ಇರಬೇಕಲ್ಲಿ, ರೈಟ್? ಸೊ ಆ ಥರ ಮಾಡಿದ್ರೆ ಡೆಫಿನೆಟಾಗಿ ಈಸಿ ಆಗುತ್ತೆ. ಸೊ ಐ ಹೋಪ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು.